16 ವರ್ಷಗಳಿಂದ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಲೆ ಮರೆಸಿಕೊಂಡಿದ್ದ ಕುಖ್ಯಾತ ಆರೋಪಿಯನ್ನ ಕೊನೆಗೂ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಗೋವಾದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸರಕುಗಳ ಸಮೇತ ನಂಬಿಕೆ ದ್ರೋಹ ಎಸಗಿ ಪರಾರಿಯಾಗಿದ್ದ ಆರೋಪಿ ತನ್ನ ಸುಳಿವೇ ಸಿಗದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಡಗಿ ಬದುಕ್ತಾ ಇದ್ದ. ಆದ್ರೆ ಪೊಲೀಸ್ ತಂಡದ ಚಾಣಾಕ್ಷ ಕಾರ್ಯಾಚರಣೆಗೆ ಕೊನೆಗೂ ಆರೋಪಿ ಕಂಬಿ ಎಣಿಸುವಂತಾಗಿದೆ. ಧಾರವಾಡ ಜಿಲ್ಲೆಯ ಕಮಲಾಪುರ ನಿವಾಸಿ ಲೋಕೇಶ್ ಭೀಮನಕ್ಕನವರ್ ಬಂಧಿತ ಆರೋಪಿಯಾಗಿದ್ದು, ಈತ 2010 ಜೂನ್ 7ರಂದು ಶ್ರೀರಾಮ್ ಫೈನಾನ್ಸ್ನಿಂದ ಸೀಸ್ ಆಗಿ ನಿಂತಿದ್ದ ಲಾರಿಯ ನಂಬರ್ ಪ್ಲೇಟ್ ಅನ್ನ ತನ್ನ ಲಾರಿಗೆ ಅಳವಡಿಸಿಕೊಂಡಿದ್ದ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಟ್ರಾನ್ಸ್ಪೋರ್ಟ್ ಕಂಪನಿಯನ್ನ ನಂಬಿಸಿದ್ದ. ಬಳಿಕ ಹಿಂದೂಸ್ತಾನ್ ಲಿವರ್ ಕಂಪನಿಯಿಂದ ಹೊಸಪೇಟೆ ಮತ್ತು ಕೊಪ್ಪಳಕ್ಕೆ ಸಾಗಿಸಬೇಕಿದ್ದಂತಹ ಸುಮಾರು 14,87,000 ರೂಪಾಯಿ ಮೌಲ್ಯದ ಸೋಪು, ಶಾಂಪೂ, ಪೌಡರ್ ಸೇರಿ ಹಲವು ವಸ್ತುಗಳನ್ನ ಲಾರಿಯಲ್ಲಿ ತುಂಬಿಸಿಕೊಂಡು ಪರಾರಿಯಾಗಿದ್ದ. ಜೊತೆಗೆ ಸರಕುಗಳನ್ನ ಬೇರೆಡೆ ಮಾರಾಟ ಮಾಡಲು ಯತ್ನಿಸಿ ಕಂಪನಿಗೆ ಭಾರಿ ವಂಚನೆಯನ್ನ ಎಸಗಿದ್ದ. ಈ ಸಂಬಂಧ 2010 ಜೂನ್ 11ರಂದು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣದ ಬಳಿಕ ಜಾಮೀನು ಪಡೆದಿದ್ದಂತಹ ಆರೋಪಿ ನಂತರ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಇದರಿಂದ ನ್ಯಾಯಾಲಯ ಆರೋಪಿಯ ವಿರುದ್ಧ ಓಪನ್ ವಾರೆಂಟ್ ಅನ್ನ ಜಾರಿ ಮಾಡಿತ್ತು. 16 ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದಂತೆ ಅಡಗಿದ್ದ ಆರೋಪಿ ತನ್ನ ಹೆಸರಿನಲ್ಲಿ ಸಿಮ್ ಕಾರ್ಡ್ ಕೂಡ ಬಳಸ್ತಾ ಇರಲಿಲ್ಲ. ಬೇರೆ ಬೇರೆ ಜನರ ಮೊಬೈಲ್ ಅನ್ನ ಬಳಸಿಕೊಂಡು ರಾಜ್ಯದಿಂದ ರಾಜ್ಯಕ್ಕೆ ಈತ ಅಲೆದಾಡ್ತಾ ಇದ್ದ ಎನ್ನಲಾಗಿದೆ. ಇನ್ನು ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ MR ಚನ್ನಣ್ಣನವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು. ತಾಂತ್ರಿಕ ಮಾಹಿತಿಯನ್ನು ಆಧರಿಸಿ ಕಳೆದ 1 ತಿಂಗಳಿನಿಂದ ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಗೋವಾದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಕೊನೆಗೂ ಮೇ 14ರಂದು ಗೋವಾದಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 16 ವರ್ಷಗಳ ಹಳೆಯ ಪ್ರಕರಣವನ್ನ ಭೇದಿಸಿದಂತಹ ಪೊಲೀಸ್ ತಂಡದ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ ಆರ್ಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ತಂಡಕ್ಕೆ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.